ನಮಸ್ತೆ ಆತ್ಮೀಯರೇ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ, ಶಿಕ್ಷಕ, ಚಿತ್ತಚೇತನ ಬ್ರಹ್ಮ. ಸ್ನೇಹಿತರೆ, ನೀವು ಕೇಳುವಂತಹ ಪ್ರಶ್ನೆಗೆ ನನ್ನ ಅನುಭವದ ಉತ್ತರಗಳನ್ನು ನೀಡ್ತಾ ಇರ್ತೀನಿ. ಇವತ್ತು ಪ್ರಶ್ನೆ ಏನು ಅಂತ ಆಮೇಲೆ ತಿಳ್ಕೊಳ್ಳಿ. ಕತೆ ಹೇಳ್ಬಿಡ್ತೀನಿ. ಕತೆ ಮೂಲಕ ನಿಮಗೆ ಗೊತ್ತಾಗುತ್ತೆ. ಒಬ್ಬ ಬಿಕಾರಿ ಭಿಕ್ಷೆ ಬೇಡ್ತಾ ಇರ್ತಾನೆ. ಒಬ್ಬ ರಾಜ ಕುದುರೆಯಲ್ಲಿ ಬರ್ತಾನೆ. ಕುದುರೆ ಮೇಲೆ ಬಂದು ಸೊಂಟದಲ್ಲಿ ಚಿನ್ನದ ನಾಣ್ಯಗಳಿರೋ ಚೀಲವನ್ನು ಸಿಗಿಸ್ಕೊಂಡಿರ್ತಾನೆ. ಆ ಬಿಕಾರಿಗೆ ನಿನಗೊಂದು ಚಿನ್ನದ ನಾಣ್ಯ ಕೊಡ್ತೀನಿ ತಗೋ ಅಂತೇಳಿ ಹಿಂಗೆ ಎತ್ತಿ ಬಿಸಾಕ್ತಾನೆ. ರಾಜರಲ್ವ, ಹಂಗಾಗಿ ಸ್ವಲ್ಪ ಅಹಂಕಾರ ಇರ್ತದೆ, ಬಿಸಾಕ್ತಾನೆ. ಅವನು ಹಿಂಗೆ 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 ಹಿಡ್ಕೊಂಡು ಹೋಗಿ ಕೈಯಿಂದ ಜಾರಿ ಬಿದ್ದೋಗ್ಬಿಡ್ತದೆ. ಅದು ಗುಡ್ಕೊಂಡು ಹೋಗಿ ಒಂದು ಮೋರಿಲಿ ಬಿದ್ದೋಗ್ಬಿಡ್ತದೆ. ಅದು ಅವನು ಒಂದು ಕಡ್ಡಿ ತಗೊಂಡು ಎತ್ಕೊಳಕ್ ಹೋಗ್ತಾನೆ. ಅದಾದ್ಮೇಲೆ ರಾಜ ಅವನ್ನ, ಬರ ಇಲ್ಲಿ, ಏನ್ ಸ್ವಾಮಿ, ಏನ್ ಬುದ್ಧಿ, ಬಕ್ಕತ್ಗೋ ಇಲ್ಲಿ, ಅದು ಬಿಟ್ಬಿಡು, ಅದನ್ನ ಮುಟ್ಬೇಡ, ಇನ್ನೊಂದು ನಾಣ್ಯ ಕೊಡ್ತೀನಿ ಅಂದ್ಬಿಟ್ಟು ಈ ಸಲ ಬಿಸಾಕಲ್ಲ, ಕೈಗೆ ಕೊಡ್ತಾನೆ. ಬಿಚ್ಚೋಗ್ಬಿಡ್ತದೆ. ತಿರ್ಗಾ ಅದೇ ಥರ ಆದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಹಿಂಗೆ ಕೈಗೆ ಕೊಡ್ತಾನೆ. ಸೊ ಕೈಗೆ ಈಸ್ಕೊಳ್ತಾನೆ. ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ಬೂದಿ ಅಂತ ಹೇಳ್ತಾನೆ. ಅದಾದಮೇಲೆ ಅವನು ಅದನ್ನು ಕಿಸೆಗೆ ಮಾಡ್ಕೊಂಡು, ಸೊ ಸರಿ ಬುದ್ಧಿ ಅಂತಾನೆ. ಇವನು ಒಂದು ಸ್ವಲ್ಪ ಒಂದು 4-5 ಹೆಜ್ಜೆ ಕುದುರೆಯಲ್ಲಿ ಮುಂದೆ ಹೋಗ್ತಾನೆ. ಮುಂದೆ ಹೋದ್ಮೇಲೆ ಏನು ಮಾಡ್ತಾನೆ, ಅದನ್ನು ಜೋಬಿಗೆ ಇಟ್ಕೊಂಡು ಮತ್ತೆ ಮೋರಿಲ್ ಬಿದ್ದಿರ್ತದಲ್ಲ, ಕಡ್ಡಿ ಹಿಡ್ಕೊಂಡು ಆ ಮೋರಿಲ್ ಕಾಣಿಸ್ತಾ ಇದೆ, ಸ್ವಲ್ಪ ಹಳ್ಳ ಇದೆ. ಸೊ ಹಂಗಾಗಿ ಅದನ್ನು ಎತ್ಬಿಟ್ಟು ಹಿಂಗೆಲ್ಲ ತೆಗೆದ್ಬಿಟ್ಟು ನೋಡ್ತಾ ಇರ್ತಾನೆ. ರಾಜನಿಗೆ ಕೋಪ ಬರ್ತದೆ. ಈ ಬಾರ ಇಲ್ಲಿ, ಬಾ ಇಲ್ಲಿ ಅಂತ ಕರೀತಾನೆ. ಏನ್ ಬುದ್ಧಿ ಅಂತಾನೆ. ಅಲ್ಲ, ನಿನಗೆ ಅದು ಬಿದ್ದೋಗ್ಬಿಟ್ಟೈತೆ ನಾಣ್ಯ, ಅದು ಬಿಟ್ಬಿಡು, ಅದಕ್ಕೋಸ್ಕರ ಈಗ ಇನ್ನೊಂದು ನಾಣ್ಯ ಕೊಟ್ಟಿದ್ದೀನಿ. ನಾಣ್ಯ ಕೊಟ್ಟ ಮೇಲೂ ಕೂಡ ನೀನು ಹೋಗಿ ತಿರ್ಗಾ ನೋಡ್ಕೊಳ್ತಾ ಇದೆಯಲ್ಲ, ಬಾ ಇಲ್ಲಿ ಅಂತ ಅನ್ಬಿಟ್ಟು ಮತ್ತೆ 5 ನಾಣ್ಯಗಳನ್ನು ಕೊಡ್ತಾನೆ. ಒಂದು ಕೊಟ್ಟ, ಬಿದ್ದೋಯ್ತು. 2ನೇದು ಕೊಟ್ಟ, ಮತ್ತೆ ಅವನು ಅದನ್ನೇ ಹುಡ್ಕಕ್ಕೆ ಹೋಗೋನೆ. ಅದಕ್ಕೋಸ್ಕರ ಹುಡುಕ್ಬೇಡ, ಅದನ್ನ ಬಿಟ್ಬಿಡು, ಮರ್ತು ಬಿಡು, 5 ತಗೋ ಅಂತ ಅಂದ್ಬಿಟ್ಟು 5 ಕೊಡ್ತಾನೆ. ತುಂಬಾ ಥ್ಯಾಂಕ್ಸ್ ಬುದ್ಧಿ, ನಿಮ್ಮ ಪಾದಕ್ಕೆ ಶರಣು ಶರಣು ಅಂತ ಅಂದ್ಬಿಟ್ಟು ಪಾದ ಮುಟ್ಟಿ ನಮಸ್ಕರಿಸ್ತಾನೆ. ತಿರ್ಗಾ ಕೂತ್ಕೋತಾನೆ. ರಾಜ ಹೇಳ್ತಾನೆ, ನಿನಗೆ 5 ನಾಣ್ಯ ಕೊಟ್ಟಿರೋದು ಮತ್ತೆ ಮುಟ್ಬೇಡ ಅಂತ ಹೇಳಿ 5 ನಾಣ್ಯ ಕೊಟ್ಟಿದ್ದೀನಿ. ಇಲ್ಲ ಬುದ್ಧಿ, ಮುಟ್ಟಲ್ಲ ಬುದ್ಧಿ ಅಂತಾನೆ. ರಾಜ ಒಂದು ಸ್ವಲ್ಪ ದೂರ ಹೋಗ್ಬಿಟ್ಟು ತಿರುಗಿ ನೋಡ್ತಾನೆ. ಇವನು ಹಿಂಗೆ ಬಗ್ಗಿ ನೋಡ್ತಾನೆ. ರಾಜ ಅವನ ನನ್ನ ನೋಡ್ತಾವನ ಅಂತ. ಅವ್ನು ನೋಡಿದ ತಕ್ಷಣ ಹಿಂಗೆ ಆಗ್ಬಿಡ್ತಾನೆ. ಭಿಕ್ಷೆ ಬೇಡ್ಕೊಂಡು ಕೂತಿರ್ತಾನೆ. ರಾಜನ್ಗೆ ಡೌಟು, ಈ ನನ್ನ ಮಗ ಇಷ್ಟೆಲ್ಲ ಕೊಟ್ಟರು ಮಾಡ್ತಾನಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ರಾಜ ಹೋಗ್ಬಿಡ್ತಾನೆ. ಹೋಗ್ಬಿಟ್ಟಿದ ತಕ್ಷಣ ಇವನು ಬಗ್ ನೋಡ್ಬಿಟ್ಟು ತಿರ್ಗಾ ಹೋಗಿ ಆ ಮೋರಿ ಒಳಗಡೆ ಕಡ್ಡಿ ಹಾಕ್ಬಿಟ್ಟು ಆ ಕಾಯಿನ್ ಬಿದ್ದಿರೋದನ್ನ ಎತ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ರಾಜ ಏನ್ ಮಾಡ್ತಾರೆ, ಹೋಗ್ಬಿಟ್ಟು ಒಂದು ರೌಂಡ್ ಸುತ್ತ ಹಾಕೊಂಡು ಎಲ್ಲೋ ಮೂಲೆಯಲ್ಲಿ ನಿಂತ್ಕೊಂಡು ನೋಡ್ತಾನೆ. ಅವನು ನೋಡ್ಬಿಟ್ಟು ರಾಜನಿಗೆ ಬಹಳ ಕೋಪ ಬಂದ್ಬಿಡ್ತದೆ. ಅಲ್ಲಿಂದ ಒಂದು ಕಡ್ಡಿ ತಗೊಂಡು ಒಂದು ಬೀಸ್ತಾನ. ಅವನಿಗೆ ಬೀಸದ್ ತಲೆಗೆ ಬೀಳ್ತದೆ. ಅಯ್ಯೋ, ರಾಜ ನೋಡ್ತಾವನಲ್ಲಪ್ಪ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು, ಬಾರ ಇಲ್ಲಿ ಅಂತ ಕರಿತಾನೆ. ಬಾರದ್ಬಿಟ್ಟು ಒಂದು ಕೆನ್ನೆಗೆ ಹೊಡೆದು, ತಗೋ 10 ಕಾಯಿನ್ಗಳು ಕೊಟ್ಟಿದ್ದೀನಿ, ಆ ಮೋರಿಲ್ ಬಿದ್ದಿರೋದನ್ನ ಬಿಟ್ಬಿಡು, ಮುಟ್ಬೇಡ. ನಿನಗೊಂದು ಮೋರಿಲ್ ಬಿದ್ದೋಯ್ತು, 1 ಕಾಯಿನ್ ಕೊಟ್ಟೆ, ಮತ್ತೆ ತಿರ್ಗಾ ಎತ್ಕೊಳಕ್ ಹೋದೆ, 5 ಕಾಯಿನ್ ಕೊಟ್ಟಿದ್ದೀನಿ. ಈಗ ನಾನು ಹೋಗಿದ್ದನ್ನು ನೋಡ್ಕೊಂಡು ಮತ್ತೆ ತಿರ್ಗಾ ಎತ್ಕೊಳಕ್ ಹೋಗ್ತೀನಿ. ತಗೋ 10 ಕಾಯಿನ್ ತಗೋ, ಮುಟ್ಬೇಡ, ಅದನ್ನ ಮರ್ತು ಬಿಡು ಅಂತ. ಸರಿ ಬುದ್ಧಿ, ಆಯ್ತು ಅಂತ ಅಂದ್ಬಿಟ್ಟು ಅವನು ಹೋಗ್ಬಿಡ್ತಾನೆ. ಹೋಗ್ಬಿಟ್ಮೇಲೆ ರಾಜನಿಗೆ ಇವು ಕಂತ್ರಿ ಬುದ್ಧಿ ಬಿಡಲ್ಲ. ಇವನು ನೋಡೋಣ ಅಂತ ಅಂದ್ಬಿಟ್ಟು ಮಾರು ವೇಷದಲ್ಲಿ ಕುದುರೆ ಕಳಿಸ್ಬಿಟ್ಟು ಭಿಕ್ಷುಕರ ತರ ವೇಷ ಹಾಕೊಂಡು ಯಾವುದೋ ಅಂಗಡಿ ಮುಂದೆ ಕುತ್ಕೊಂಡಿರ್ತಾನೆ. ಇವನೇನ್ ಮಾಡ್ತಾನೆ, ಎಲ್ಲರೂ ಕತ್ಲಾದ್ಮೇಲೆ ಒಂದು 12 ಗಂಟೆಗೆ ಬರ್ತಾನೆ. ಒಂದು ದೀಪ ಹಿಡ್ಕೊಂಡು, ಒಂದು ಕಡ್ಡಿ ಹಿಡ್ಕೊಂಡು, ಚಿಮಟ ಹಿಡ್ಕೊಂಡು ಬಂದು ಆ ದೀಪದಲ್ಲಿ ಹಾಕ್ಬಿಟ್ಟು ಅದನ್ನ ಕಾಯಿನ್ಗಳನ್ನು ಎತ್ಕೊತಾನೆ. ಈ ಕಥೆಯ ಅರ್ಥ ಏನು, ಯಾಕೆ ಹಿಂಗೆ ಮಾಡ್ತಾರೆ? ರಾಜನಿಗೆ ಬಹಳ ಕೋಪ ಬಂದ್ಬಿಡುತ್ತೆ. ಅಯ್ಯೋ ದೇವ್ರೆ, 1 ಕಾಯಿನ್ ಬಿದ್ದೋಯ್ತು, ಇನ್ನೊಂದು ಕೊಟ್ಟೆ, ಅದನ್ನ ಎತ್ಕೊಳಕ್ ಹೋದ 5 ಕಾಯಿನ್ ಕೊಟ್ಟೆ, ಅದು ಎತ್ಕೊಳಕ್ ಹೋದ ಮತ್ತೆ 10 ಕಾಯಿನ್ ಕೊಟ್ಟಿದ್ದೀನಿ. ಆದ್ರೂ ಕೂಡ ರಾತ್ರಿ ಕಾಯ್ಕೊಂಡಿದ್ದು ಚಿಮಟ ಹಿಡ್ಕೊಂಡು ದೀಪ ಹಿಡ್ಕೊಂಡು ಬಂದವನಲ್ಲಪ್ಪ, ಇವನ್ಗೆ ಯಾಕೆ ಹಿಂಗೆ ಅಂತ ರಾಜನಿಗೆ ವ್ಯಥೆ ಶುರುವಾಗುತ್ತೆ. ಚಿತ್ತಕ ಜಡಹೆ ಅಂತಾರೆ. ಅಂದ್ರೆ ಚಿಂತೆ ಅನ್ನೋದು ಸುಡುವಂತ ಚಿತೆಯ ಬುಡ ಇದ್ದಂಗೆ ಅಂತ. ಸೊ ಯಾಕೆ ಹಿಂಗೆ ಅಂತ ಈ ಕತೆ ಅರ್ಥ ಏನು ಅಂತಂದ್ರೆ, ಕೆಲವರು
ಅಜ್ಞಾನಿಗಳು, ದಡ್ರು, ಮೂರ್ಖರು, ಅವಿವೇಕಿಗಳು ಇವರೆಲ್ಲರೂ ಕೂಡ ಇದೇ ರೀತಿ ಕಥೆಯಲ್ಲಿರೋ ರೀತಿನೇ ಇರ್ತಾರೆ. ಇವ್ರಿಗೆ ನೀವು ಏನೇ ಕೊಟ್ಟರು ಕೂಡ, ಭಗವಂತ ಎಷ್ಟೇ ಅದ್ಭುತವಾಗಿರುವಂಥದ್ದು ಕೊಟ್ಟರು ಕೂಡ, ಆ ಮೋರಿಲಿರೋ ಒಂದು ನಾಣ್ಯದ ಮೇಲೆ ಇವ್ರ ಕಣ್ಣಿರ್ತದೆ ಹೊರತು ನನಗೆ ಎಷ್ಟು ಸಿಕ್ಕಿದೆ ಅನ್ನೋದು ಇವ್ರಿಗೆ ಕಣ್ಣಿಗೆ ಬೀಳೋದಿಲ್ಲ. ಒಂದು ಕಾಯಿನ್ ಬದಲು ಇನ್ನೊಂದು ಕಾಯಿನು, ಆ ಒಂದು ಕಾಯಿನಿಗೆ 5 ಕಾಯಿನು, 6 ಆದ್ಮೇಲೆ ಮತ್ತೆ ತಿರ್ಗಿ 10 ಕೊಡ್ತಾನೆ. 10 ಕೊಟ್ಟರು ಕೂಡ 16 ಕಾಯಿನ್ ಇಟ್ಕೊಂಡು ಕೂಡ ಮೋರಿಲ್ ಬಿದ್ದಿರೋದನ್ನ ಎತ್ಕೊಳಕ್ ಹೋಗ್ತಾನೆ. ಈ ಕೆಲವರು ಅವಿವೇಕಿಗಳು, ದಡ್ರು, ಮೂರ್ಖರು ಇದು ಹಂಗೇನೆ. ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ನನ್ನ ಬಳಿ ಸಾಕಷ್ಟು ಜನ ಬರ್ತಾರೆ. ಅವ್ರಿಗೆ ಅಜ್ಞಾನ ತುಂಬಿಕೊಂಡಿರೋದ್ರಿಂದ, ದಡ್ಡತನ, ಮೂರ್ಖತನ ತಲೆಯಲ್ಲಿ ತುಂಬಿಕೊಂಡಿರೋದ್ರಿಂದ, ಬರೀ ತಲೆ ಅಲ್ಲ, ರಕ್ತದ ಕಣ ಕಣದಲ್ಲೂ, ದೇಹದ ಎಲ್ಲ ಅವಯವಗಳಲ್ಲೂ, ಪ್ರತಿಯೊಂದು ಸೆಲ್ಸಲ್ಲೂ ಸೇರ್ಕೊಂಡ್ಬಿಟ್ಟೈತೆ ಅಜ್ಞಾನ. ಆದ್ರಿಂದ ನಾನು ಎಂಥದ್ದೇ ಪರಮಜ್ಞಾನ ಕೊಟ್ಟರು ಕೂಡ ಅವ್ರನ್ನ ಸ್ವೀಕರಿಸೋದಿಲ್ಲ. ಅವ್ರಿಗೆ ಮೋರಿಲ್ ಬಿದ್ದಿರೋ ಒಂದು ಕಾಯಿನೇ ಬೇಕು. ಸೊ ಯಾರೋ ಬ್ಲಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ದಾರೆ ನನಗೆ. ಯಾರೂ ಮಾಡಿಸಿಲ್ಲ, ಖಂಡಿತವಾಗ್ಲೂ ಯಾರೂ ಮಾಡಿಸಿಲ್ಲ. ಬಟ್ ಅವರು ಬ್ಲಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿದ್ದಾರೆ ನನ್ನನ್ನ. ಯಾರೋ ಸೊ ಫಾಲೋ ಮಾಡ್ತಾವ್ರೆ. ಏನ್ ಕೆಲಸ ಮಾಡ್ತೀಯಪ್ಪ? ಡ್ರೈವರ್ ಕೆಲಸ ಮಾಡೋನ್ನ ಯಾರು ಫಾಲೋ ಮಾಡ್ತಾರೆ? ಒಂದು ಉದಾಹರಣೆಗೆ, ನಿನ್ನ ಹತ್ರ ಆಸ್ತಿ ಎಷ್ಟೈತೆ? ಆಸ್ತಿ ಇಲ್ಲ. ನೀನ್ ಏನಾದರೂ ಹೀರೋಯಿನ್ಗಳನ್ನೇನಾದ್ರೂ ಮದುವೆ ಆಗಿದೆಯಾ? ಇಲ್ಲ, ಮದುವೆನೇ ಆಗಿಲ್ಲ, 37 ವರ್ಷ ಆಯ್ತು. ಸೊ ನಿನ್ನ ಹತ್ರ ಏನು ಆಸ್ತಿ ಇಲ್ಲ, ನೀನು ಯಾವುದೇ ಶ್ರೀಮಂತನ ಮಗ ಅಲ್ಲ, ರಾಜರ ಮಗ ಅಲ್ಲ, ರಾಜಕೀಯ ವ್ಯಕ್ತಿಗಳ ಮಗನೂ ಅಲ್ಲ. ನಿನ್ನನ್ನು ಯಾರು ಫಾಲೋ ಮಾಡ್ತಾರೆ? ಒಂದು, ನೀನು ಹೇಳ್ದಂಗೆ ಅದು ನಿಜ ಆಗಿದ್ರೆ ಯಾಕೆ ಫಾಲೋ ಮಾಡ್ತಾರೆ? ನಿನ್ನ ಹತ್ರ ಏನಾದರೂ ದುಡ್ಡು, ಆಸ್ತಿ ಪಾಸ್ತಿ ಇದ್ರೆ, ಚಿನ್ನ ಗಿನ್ನ ಏನಾದರೂ ಒಡವೆ ಹಾಕಿದೆಯಾ? 1 kg ಕಾರಲ್ಲಿ ಏನಾದರೂ ಬ್ಲಾಕ್ ಮನಿ ಇಟ್ಟಿದೆಯಾ? ಅಥವಾ ಕೆಜಿಗಳೇನಾದರೂ ಚಿನ್ನಗಟ್ಟಲೆ ಇಟ್ಟಿದೆಯಾ? ಇಲ್ಲ. ಓಡಿಸ್ತಾ ಇರೋದು ಕಾರು. ಯಾರೋ ಓಲಾ ಊಬರ್ ಬುಕ್ ಮಾಡ್ತಾರೆ, ಏನೋ 100 ರೂಪಾಯಿನ, 200 ರೂಪಾಯಿನ, 300, 500, 1000 ರೂಪಾಯಿ ದುಡಿತಾನೆ, ಮುಗಿದೋಯ್ತು. ಸೊ ಇದಕ್ಕೆ ನಿನ್ನನ್ನು ಯಾರು ಫಾಲೋ ಮಾಡ್ತಾರೆ? ಯಾಕೆ ಫಾಲೋ ಮಾಡ್ತಾರೆ? ಸರಿ, ನೀನು ಯಾರಿಗಾದ್ರೂ ಕೊಲೆ ಮಾಡಿದ್ದ, ಯಾರಿಗಾದ್ರೂ ರೇಪ್ ಮಾಡಿದ್ದ, ಯಾರಿಗಾದ್ರೂ ಕಲ್ಗಿಲ್ ತಗೊಂಡೇನೋ ಹೊಡೆದ್ಬಿಟ್ಟಿದ್ದ, ನಿನ್ನ ಏನಾದರೂ ಕಂತ್ರಿ ಕೆಲಸಗಳು ಮಾಡಿದರೆ ನಿನಗೆ ಸೇಡ್ ತೀರಿಸ್ಕೊಳ್ಳೋಕ್ಕೆ ಅಂತ ಫಾಲೋ ಮಾಡ್ತಾರೆ. ಹಂಗೇನಮ್ಮ ಏನೂ ಮಾಡಿಲ್ಲ. ಮತ್ತೆ ಯಾರು ಫಾಲೋ ಮಾಡ್ತಾರಪ್ಪ ನಿನ್ನ? ಯಾರು ಬ್ಲಾಕ್ ಮ್ಯಾಜಿಕ್ ಮಾಡ್ತಾರೆ? ಸೊ ಇವನಿಗೆ ಅದಕ್ಕೆ ಪರಿಹಾರಗಳನ್ನು ಕೊಟ್ಟರೆ ಪರಿಹಾರಗಳು ತಗೊಳ್ಳೋದಿಲ್ಲ. ಇಲ್ಲಿ ಬರೋರು ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲು ಹಾಕಿದವರೇ 100ಕ್ಕೆ 90 ಜನ ಬರೋದು. ಒಂದು 10 ಜನ ಮಾರ್ಗದರ್ಶನಕ್ಕೆ ಅಂತೇಳಿ ಮುಂಚಿತವಾಗಿ, ಅಂದರೆ ಬೀಳೋದಕ್ಕಿಂತ ಮುಂಚೆ ಒಂದ್ಸಲ ಕೇಳಿ ತಿಳ್ಕೊಂಬಿಡೋಣಪ್ಪ ಅಂತ ಬರ್ತಾರೆ. ಈ 90 ಜನ ಕೊಳ್ಳೆ ಹೊಡೆದ್ಮೇಲೆ ಊರು ಬಾಕ್ಲು ಹಾಕೋರು ಬರ್ತಾರಲ್ಲ, ಇಂಥವ್ರಲ್ಲಿ ಸುಮಾರು ಒಂದು 60ರಿಂದ 70 ಜನ ಬರೀ ಇಂಥ ಕೇಸ್ಗಳು. ಅಂದರೆ ಅವ್ರಿಗೆ ಜ್ಞಾನನೂ ಬೇಡ, ಪರಮಜ್ಞಾನನೂ ಬೇಡ, ಬ್ರಹ್ಮಜ್ಞಾನನೂ ಬೇಡ. ಜ್ಞಾನ ಅನ್ನೋದು ಬಿಟ್ಬಿಡಿ, ಸೊಲ್ಯೂಷನ್ಗಳೇ ಬೇಡ. ಅವ್ರಿಗೆ ಏನಂತಂದ್ರೆ, ಅವ್ರು ಏನು ಭಯ ಬಿತ್ಕೊಂಬಂದಿರ್ತಾರೆ, ಆ ಮೋರಿಲಿರೋ ಕಾಯಿನು, ಅವನು ಹೆಂಗೆ ಬಿಕಾರಿ ಅದನ್ನ ರಾತ್ರಿ ಕ್ಯಾಂಡ್ಲ್ ಹಿಡ್ಕೊಂಬಂದು ಅದನ್ನ ಹೋಗಿ ಚಿಮಟ ತಗೊಂಬಂದು ಅದನ್ನ ಎತ್ಕೊಂಡ, ಫೈನಲ್ ಆಗಿ ಬೇಕಾಗಿರೋದು ಏನು ಅವ್ರಿಗೆಲ್ಲ? ಸೊ ಕಾಯಿನ್ ಬೇಕು, ಮೋರಿಲಿರೋ ಕಾಯಿನ್ ಬೇಕು. ಭಗವಂತ 5 ಕಾಯಿನ್ ಕೊಟ್ಟವನೇ, 10 ಕಾಯಿನ್ ಕೊಟ್ಟವನೇ, ಇಲ್ಲ ಅದು ಬೇಡ, ಅದನ್ನ ಬಿಸಾಕ್ಬಿಡ್ತಾರೆ. ಅದನ್ನು ತಗೊಂಡೋಗಿ ಇಟ್ಕೊಳ್ತಾರೆ, ಉಪಯೋಗಿಸ್ಕೊಳ್ಳಲ್ಲ. ಬಟ್ ಮೋರಿಲಿರೋ ಕಾಯಿನ್ ಬೇಕು, ಆ ಮೋರಿಲಿರೋದನ್ನೇ ತಿನ್ಬೇಕು, ಅವಾಗಲೇ ಅವನಿಗೆ ತೃಪ್ತಿ. ಎಲ್ಲಿವರೆಗೂ ಮೋರಿಲ್ ಇರೋದಿಲ್ವೋ ಅಲ್ಲಿವರೆಗೂ ಖಂಡಿತವಾಗ್ಲೂ ಅವನು ಎದ್ದು ಬರೋದಕ್ಕೆ ಸಾಧ್ಯವಿಲ್ಲ. ಅದು ಯಾವಾಗ ಅವನಿಗೆ ಸಿಕ್ತು, ಹೋಗಿ ತೊಳ್ಕೊಂಡು, ಅವಾಗ ಅವನಿಗೆ ಪರಮಾನಂದ. ಸೊ ಹಂದಿ ಏನ್ ಮಾಡ್ತದೆ? ಹೇಸಿಗೆಯನ್ನೇ ತಿಂತದೆ. ಅದು ಇನ್ನೇನು ಕೊಟ್ಟರು ಕೂಡ ತಿಂತದೆ. ಬಟ್ ಅದಕ್ಕೆ ಯಾವ್ದು ಇಷ್ಟ ಅಂದ್ರೆ ಹೇಸಿಗೆ ಇಷ್ಟ, ಅದಕ್ಕೋಸ್ಕರ ಹೇಸಿಗೆಯನ್ನು ತಿಂತದೆ. ನಾಯಿ ಏನ್ ಮಾಡ್ತದೆ? ನೀನ್ ಏನು ಮಾಡಿದ್ರು, ಸಿಂಹಾಸನ ತಗೊಂಡು ಕೊಟ್ರು ಅದ್ರ ಮೇಲೂ ಕಕ್ಕ ಉಚ್ಚೆ ಮಾಡ್ಬಿಡ್ತದೆ. ಮಂಗನ ಕೈಯಲ್ಲಿ ಮಾಣಿಕ್ಯ ಕೊಟ್ರೆ ಏನ್ ಮಾಡ್ತದೆ? ತಗೊಂಡು ಬಾಲಾಡ್ತದೆ, ಚೆಂಡಾಡ್ದಂಗೆ ಆ ಕಡೆಯಿಂದ ಈ ಕಡೆ, ಈ ಕಡೆ. ಗೊತ್ತಿಲ್ಲ ಅದಕ್ಕೆ. ಕತ್ತೆಗೇನು ಗೊತ್ತು? ಕಸ್ತೂರಿ ವಾಸನೆ. ಸೊ ಆ ರೀತಿ
ಎಲ್ಲರೂ ಕೂಡ ಮನಸ್ಸಲ್ಲಿ ಒಂದಷ್ಟು ತುಂಬ್ಕೊಂಬಿಟ್ಟಿರ್ತಾರೆ. ಅವ್ರಿಗೆ ನನ್ನ ಅನುಭವಗಳನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಸೊಲ್ಯೂಷನ್ಗಳು ಬೇಕಾಗಿಲ್ಲ ಕೆಲವ್ರಿಗೆ. ಅವರನ್ನ ಪ್ರೋತ್ಸಾಹ ಮಾಡುವಂಥವ್ರು ಬೇಕು. ಹೌದು, ನಿನಗೆ ಹಿಂಗಾಗಿದೆ. ಎಂತೆಂಥ ಕೇಸ್ಗಳು ಬರ್ತವೆ ಅಂದರೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ನಮ್ಮ ಗುರುಗಳಿಗೆ. ಈ ಒಂದು ಮಹಾವಿದ್ಯೆಯನ್ನು ಕಲಿಸ್ಕೊಂಡಿದ್ದಕ್ಕೆ. ದಿಸ್ ಇಸ್ ಐ ಆಮ್ ಎ ಕೌನ್ಸಿಲರ್. ಸೊ ಹೀಲರ್, ಹಿಪ್ನೋಥೆರಪಿಸ್ಟ್ ಆ್ಯಂಡ್ ಸ್ಪಿರಿಚುವಲ್ ಮಾಸ್ಟರ್. ಇಲ್ಲಿ ಕೌನ್ಸಿಲಿಂಗ್ ಬರ್ತಾರೆ, ಹೀಲಿಂಗ್ ಬರ್ತಾರೆ, ಹಿಪ್ನೋಥೆರಪಿಗೆ ಬರ್ತಾರೆ, ಸಮಸ್ಯೆಗಳಿಗೆ ಪರಿಹಾರ ಕೊಡೋಕ್ಕೋಸ್ಕರ ಬರ್ತಾರೆ, ಮಾರ್ಗದರ್ಶನಕ್ಕೆ ಬರ್ತಾರೆ. ಇದೆಲ್ಲ ಮಾಡಿದಾಗ ಎಂತೆಂಥ ವಿಧವಾದ ಸಮಸ್ಯೆಗಳು ನೋಡಿದ್ದೀನಿ ಅಂದರೆ ಆ ಸಮಸ್ಯೆಗಳಿಗೆ ಸೊಲ್ಯೂಷನು ಇದೆ ನನ್ನ ಹತ್ರ, ಬಟ್ ಅವ್ರು ತಗೊಳಕ್ ರೆಡಿ ಇಲ್ಲ. ಅದು ಕೊಟ್ಟರೆ ಅವ್ರು ಅದನ್ನು ಮತ್ತೆ ತಿರ್ಗಾ ಮೋರಿಲಿರೋದನ್ನೇ ಹುಡುಕ್ತಾರೆ. ಅದು ಬಿಟ್ಟು ಬೇರೆ ಅವ್ರು ಹುಡುಕೋದಕ್ಕೆ ಸಾಧ್ಯವಿಲ್ಲ. ಮನುಷ್ಯನಿಗೆ ಏನೇ ಮಾಡಿದ್ರು ಪಾಪ ಕೆಲವ್ರಿಗೆ ಏನಂದರೆ ಆ ಬೀದಿಲಿರೋದೇ ಬೇಕು. ಸೊ ಅವನು ಏನೇ ಮಾಡಿದ್ರು ಅವನಿಗೆ ಕಚಡನೇ ಬೇಕು. ಅವನು ತಿಪ್ಪೆಗುಂಡಿಲ್ಲೇ ಇರಬೇಕು. ಮೋರಿಲ್ಲೇ ಹುಟ್ಟದ, ಮೋರಿಲ್ಲೇ ಬೆಳೆದ, ಮೋರಿಲ್ಲೇ ಸತ್ತ. ಆ ಮೋರಿಯಿಂದ ಯಾವಾಗ ನಾನು ಕೆರೆಗೆ ಹೋಗ್ಬೇಕು, ಸೊ ಕೆರೆಯಿಂದ ಯಾವಾಗ ನದಿಗೆ ಹೋಗ್ಬೇಕು, ನದಿಯಿಂದ ಯಾವಾಗ ಸಮುದ್ರಕ್ಕೆ ಹೋಗ್ಬೇಕು, ಇದು ಪಾಪ ಗೊತ್ತಿಲ್ಲದೆ ಇರೋದ್ರಿಂದ ಪ್ರತಿಯೊಬ್ಬ ಮನುಷ್ಯ 100ರಲ್ಲಿ 90 ಜನ, ನಾನು ಹೇಳ್ತಾ ಇರೋದು ಎಲ್ಲ ಇದೇ ರೀತಿನೇ ಬದುಕ್ತಾರೆ. ಸೊ ಹಿಂಗೆ ಬದುಕೋಂಥವ್ರಿಗೆ ಅವ್ರದ್ದು ಏನೋ ಮೈಂಡಲ್ಲಿ ಹಂಗಿದೆ, ಅವಳೇ ಬೇಕು, ಅವನೇ ಬೇಕು. ಹೆಂಡತಿ ಎಂಥ ಪರಮ ಸುಂದರಿ ಅಂದರೆ ಊರ್ವಶಿ ಮೇನಕೆಯನ್ನ ನಾಚಿಸುವಂಥ ಸೌಂದರ್ಯ. ಗಂಡ ಹೆಂಡತಿ ಇಬ್ರು ಒಳ್ಳೆ ಅನ್ಯೋನ್ಯವಾಗಿದೆ ಅಂದರೆ ದುಡ್ಡು ಹಣಕಾಸೆಲ್ಲ ಚೆನ್ನಾಗಿದೆ. ಹೆಂಡತಿನ ಬಿಟ್ಬಿಟ್ಟು ಅವಳನ್ನ ನೋಡಿದ್ರೆ ಒಗೆಯಕ್ಕೂ ಮನ್ಸು ಬರಲ್ಲ ಅಂಥವಳನ್ನ ಹೋಗಿ ಅನೈತಿಕ ಸಂಬಂಧ ಮಾಡೋನು. ಇವಳು ಮುಂದೆ ಅವಳನ್ನೇನಾದ್ರೂ ನಿಲ್ಸಿದ್ರೆ ಅವಳನ್ನ ನೋಡಿದ್ರೆ 2 ದಿವಸ ಊಟ ಸೇರಲ್ಲ ಹಂಗಿದ್ದಾಳೆ. ಅಂಥವನ ಹತ್ರ ಅನೈತಿಕ ಸಂಬಂಧ ಮಾಡಿದ್ದಾಳೆ. ಯಾಕೆಂದ್ರೆ ಇವನಿಗೆ ಆ ಮೋರಿಲಿರೋ ನಾಣ್ಯನೇ ಬೇಕು. ಆ ಮೋರಿಲ್ ಬಿದ್ದೋಗ್ಬಿಟ್ಟೈತಲ್ಲ ಅದೇ ನಾಣ್ಯ ಬೇಕು. ಭಗವಂತ 5 ರೂಪಾಯಿ ನಾಣ್ಯ ಕೊಟ್ಟವನೆ, 10 ನಾಣ್ಯಗಳನ್ನು ಕೊಟ್ಟವನೆ. ಹೆಂಡತಿ ಈ ನನ್ನ ಮಗ ಸೌಂದರ್ಯ ಇಲ್ಲ ಇವನಿಗೆ, ಹೆಂಡತಿ ಆ ಥರ ಸಿಕ್ಬಿಟ್ಟವಳೆ. ಸಿಕ್ಕಿರೋದನ್ನ ಚೆನ್ನಾಗಿ ಅನುಭವಿಸೋದು ಬಿಟ್ಬಿಟ್ಟು, ನೋಡ್ಕೊಳ್ಳೋದು ಬಿಟ್ಬಿಟ್ಟು, ಪ್ರೀತಿ ಆರೈಕೆ ಕಾಳಜಿ ಕೊಡೋದು ಬಿಟ್ಬಿಟ್ಟು ಇನ್ನೊಂದು ಅನೈತಿಕ ಸಂಬಂಧ ಮಾಡ್ತಾವನೆ. ಅದು ತಿರುಬೋಕಿ ಇದ್ದಂಗಿದೆ. ತಿರುಬೋಕಿ ಇದ್ದಂಗಿದೆ, ಎಲ್ಲ ತಿರುಬೋಕಿನೇ ಅದು. ಸೊ ಮನುಷ್ಯನಿಗೇನು ಅಂತಂದ್ರೆ ಇಲ್ಲಿ ಅಧಿಕವಾಗಿರೋದು ಬೇಡ. ಅಧಿಕವಾಗಿದ್ರೂ ಅದು ಸಿಕ್ಕಿದ್ರೂ ಅದು ಅವಶ್ಯಕತೆ ಇಲ್ಲ. ನನಗೆ ಆ ಮೋರಿಲಿರೋ ಕಾಯಿನೇ ಬೇಕು, ಆ ಗಲೀಜೇ ಬೇಕು, ಆ ಕೊಳ್ತೋಗಿರೋದೇ ಬೇಕು, ಅಳಸೋಗಿರೋದೇ ಬೇಕು, ನನಗೆ ತುಕ್ಕಿಡ್ದಿರೋದೇ ಬೇಕು, ನನಗೆ ಗೆದ್ಲಿಡ್ದಿರೋದೇ ಬೇಕು, ನನಗೆ ಇಂಥದೇ ಬಹಳ ಇಷ್ಟ. ಇದು ಕೆಲವರ ಮನಸ್ಸಿನಲ್ಲಿ ಬೇರೂರ್ಬಿಟ್ಟಿದೆ. ಅದಕ್ಕಿಂತ ಅತ್ಯದ್ಭುತವಾಗಿರೋದು ಕೊಟ್ಟಿದ್ರು ಕೂಡ, ಹೇಳಿದ್ರು ಕೂಡ, ಆ ಮಾರ್ಗದರ್ಶನಗಳನ್ನು ನೀಡಿ ಪರಿಹಾರಗಳನ್ನು ನೀಡಿದ್ರು ಕೂಡ ತಗೊಳ್ಳೋದಕ್ಕೆ ರೆಡಿ ಇಲ್ಲ. ಅವ್ರಿಗೆ ಹಂಗೇ ಬೇಕು, ಆ ಮೋರಿಲಿರೋದೇ ಬೇಕು. ಈ ರೀತಿ ಕೆಲವರು ಮನಸ್ಥಿತಿ ಉಳ್ಳೋರಂತರು ಇರ್ತಾರೆ. ಇಂಥವ್ರಿಗೆ ಏನು ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಭಗವಂತ ಯಾರ್ಯಾರಿಗೆ ಏನೇನು ಅನುಗ್ರಹಿಸಿರ್ತಾನೆ ಅದನ್ನು ಸ್ವೀಕರಿಸುವಂಥ ಮನಸ್ಥಿತಿ, ಬುದ್ಧಿ, ಜ್ಞಾನ ಇಲ್ಲ. ಅವ್ರಿಗೆ ಕಚಡನೇ ಬೇಕು ಅಂದರೆ ನಿಸರ್ಗನೂ ಅಷ್ಟೇ, ಭಗವಂತನೂ ಅಷ್ಟೇ, ಗುರುಗಳ ರೂಪದಲ್ಲಿರುವಂಥವ್ರು ಅಷ್ಟೇ. ಓಕೆಪ್ಪ ತಥಾಸ್ತು ಕಣೆಯ, ನೀನು ಅದನ್ನೇ ತಿಂದು ಬದುಕಯ್ಯ ಅಂತ ಅಂದ್ಬಿಟ್ಟು ಆಶೀರ್ವಾದ ಮಾಡಿ ಕಳಿಸ್ಬೇಕು ಹೊರತು ಬೇರೆ ಯಾವುದೇ ರೀತಿ ಅವ್ರಿಗೆ ಪರಿಹಾರಗಳು ಸಿಗೋದಕ್ಕೆ ಸಾಧ್ಯವಿಲ್ಲ. ಇದು ನನ್ನ ಅನುಭವ. ನೀವು ಕೇಳಿರೋಂಥ ಪ್ರಶ್ನೆಗೆ ಯಾಕೆ ಕೆಲವರು ಹೇಳಿದ ಮಾತು ಕೇಳೋದಿಲ್ಲ, ಯಾಕೆ ಕೆಲವರು ಬುದ್ಧಿ ಹೇಳಿದ್ರು ಅವರು ಅರ್ಥಕೊಳ್ಳೋದಿಲ್ಲ, ಯಾಕೆ ಪರಮಜ್ಞಾನ ಕೊಟ್ಟರು ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ತಗೊಳ್ಳೋದು ಇಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಕಚಡ, ಹಳಸೋಗಿರೋದು, ಹೇಸಿಗೆ ಬೇಕು. ಅದನ್ನು ತಿನ್ಕೊಂಡು, ಅದನ್ನು ಒದ್ಕೊಂಡು, ಅದನ್ನು ಧರಿಸ್ಕೊಂಡು ಅದರ ಜೊತೆನೇ ಜೀವನ ಮಾಡುವಂಥವ್ರು ಕೆಲವರು ಹುಟ್ಟುಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಯಾವ್ಯಾವ ಪ್ರಾಣಿಗೆ ಯಾವ್ಯಾವ ಥರ ಆಹಾರ ಬೇಕು ಭಗವಂತ ಎಲ್ಲರಿಗೂ ಕೊಟ್ಬಿಟ್ಟವನೆ. ಹಂಗೆ ಯಾರ್ಯಾರಿಗೆ ಏನೇನು ಬೇಕು ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತಲೂ ಬಿಟ್ಬಿಟ್ಟವನೆ. ಎಷ್ಟು ಬೇಕು ಅಷ್ಟು ಕೊಟ್ಟಿದ್ದಾನೆ. ಬೇಕಿದ ನನಗೆ ಎಷ್ಟು ಬೇಕು ಅದಕ್ಕಿಂತ 1000 ಲಕ್ಷ ಪಟ್ಟು ಕೊಟ್ಟಿದ್ದಾನೆ. ಬಟ್ ತಗೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ಸೊ ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಸಿಕ್ತು ಅಂದ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ. ಮತ್ತಷ್ಟು ಸತ್ತುಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.